ಎಲ್ಲರಿಗೂ ನಮಸ್ಕಾರ ಹಾಗೂ ಬಿಂದು ಲೀಲಾ ಚಾನೆಲ್ಗೆ ಸ್ವಾಗತ. ಎಲ್ಲರ ಸಾವು ಇರುವುದು 7 ದಿನದೊಳಗೆ, ಅದು ಭಾನುವಾರದಿಂದ ಶನಿವಾರದ ತನಕ. 7 ದಿನದ ಬದುಕನ್ನು ಸಾರ್ಥಕಪಡಿಸುವ ಬಗ್ಗೆ ಸಾಮಾನ್ಯ ಜನರಿಗೆ ಬದುಕುವ ರೀತಿ ಕಲಿಸಿಕೊಟ್ಟ ಮಹಾರಾಷ್ಟ್ರದವರಾದ ಸಂತ ಏಕನಾಥರು ಶ್ರೀಕೃಷ್ಣನ ಪರಮ ಭಕ್ತರು. ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿದ್ದ ಇವರು ಅನೇಕ ಭಕ್ತರಿಗೆ ಜ್ಞಾನ ಮಾರ್ಗವನ್ನು, ಬದುಕಿನ ದಾರಿಯನ್ನು ತೋರಿಸಿದ ಮಹಾನ್ ಸಂತರು. ಸಾಮಾನ್ಯ ಮನುಷ್ಯರಿಗೆ ಜ್ಞಾನದ ಬೆಳಕಾಗಿ ಬದುಕುವ ರೀತಿಯನ್ನು ತಿಳಿಸಿಕೊಟ್ಟ ಸ್ಫೂರ್ತಿದಾಯಕ ಕಥೆ. ಒಮ್ಮೆ ಒಬ್ಬ ವ್ಯಕ್ತಿ ಸಂತರ ಬಳಿ ಬಂದು, ಸ್ವಾಮಿ, ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂದು ಕೇಳಿದ. ಆತನಿಗೆ ಸಂತ ಏಕನಾಥರು, ನಿನ್ನ ಹಣೆ ಬರಹ ನೋಡಿ ಹೇಳುತ್ತೇನೆ, ಸ್ವಲ್ಪ ಹತ್ತಿರ ಬಾ ಎಂದರು. ಆ ವ್ಯಕ್ತಿ ಸಂತರ ಬಳಿ ಹತ್ತಿರ ಬಂದು ತಲೆ ಎತ್ತಿ ತನ್ನ ಹಣೆಯನ್ನು ತೋರಿಸಿದ. ಅವನ ಹಣೆಯನ್ನು ನೋಡುತ್ತಾ, ನಿನಗೆ ಇನ್ನು 7 ದಿನದಲ್ಲಿ ಸಾವು ಬರುತ್ತದೆ. ಈ ಕುರಿತು ನೀನು ಕೇಳುವುದಾದರೆ ಒಂದಷ್ಟು ಉಪದೇಶ ಮಾಡುತ್ತೇನೆ ಎಂದರು. ಬೇಡ ಬೇಡ ಮಹಾತ್ಮರೇ, ನಾನು ಹೋಗಿ ಬರುತ್ತೇನೆ ಎಂದು ದಡಬಡಿಸಿ ಹೊರಟೇ ಬಿಟ್ಟ. ಆತ ಹೋಗುತ್ತಾ ದಾರಿಯಲ್ಲಿ ಚಿಂತಿತನಾದ. ಇದೇನು ದೇವರೇ, ಸಂತರು ಹೇಳಿದಂತೆ ನಾನು ಇನ್ನು 7 ದಿನ ಮಾತ್ರ ಬದುಕುತ್ತೇನೆ. ಬದುಕಿದ ಇಷ್ಟು ದಿನವೂ ನನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದೆ. ಇನ್ನು ನಾನು ಬದುಕಿರುವುದು 7 ದಿನ ಮಾತ್ರ. ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೇನೋ, ಸುಳ್ಳು ಹೇಳಿದ್ದೇನೋ ಅವರಲ್ಲೆಲ್ಲ ಕ್ಷಮೆ ಕೇಳಿ ನನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂದುಕೊಂಡನು. ತಾನೇ ಜಗಳ ಮಾಡಿದ ವ್ಯಕ್ತಿಗಳ ಬಳಿ ಹೋಗಿ ಕ್ಷಮೆ ಕೇಳಿದನು. ನಂತರ ಮೋಸ ಮಾಡಿದವರ ಬಳಿ ಹೋಗಿ, ನನ್ನಿಂದ ನಿಮಗೆ ತುಂಬಾ ಮೋಸ ಆಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಕೇಳಿದ. ಇಲ್ಲಿ ತನಕ ಯಾರು ಯಾರನ್ನೆಲ್ಲ ಹಾಡಿಕೊಂಡು ನಕ್ಕಿದ್ದನೋ ಅವರಲ್ಲೂ ಹೋಗಿ, ನಾನು ನಿಮಗೆ ಅವಮಾನ ಮಾಡಿದ್ದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಯಾಚಿಸಿದ. ನಂತರ ಮನೆಗೆ ಬಂದು ತನ್ನಲ್ಲಿರುವ ಆಸ್ತಿಯನ್ನು ತನ್ನ ಹೆಂಡತಿ ಮಕ್ಕಳಿಗೆ ಬರೆದ. ಹಾಗೆ ತನ್ನ ಮಿತಿಯಲ್ಲಿದ್ದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಅವನ ಹೆಸರಲ್ಲಿದ್ದ ಮನೆ, ಆಸ್ತಿಯ ದಾಖಲೆ ಪತ್ರಗಳನ್ನು ಹೆಂಡತಿ ಮಕ್ಕಳಿಗೆ ಕೊಟ್ಟು ಹೇಳಿದ, ನನ್ನ ಜೀವನ ಯಾತ್ರೆ ಇಲ್ಲಿಗೆ ಮುಗಿಯುತ್ತದೆ. ನನಗೆ ಸಾವು ಸಮೀಪಿಸುತ್ತಿದೆ. ಇನ್ನು ಭಗವಂತನ ಆಶ್ರಯವನ್ನು ಪಡೆಯುತ್ತೇನೆ. ನೀವೆಲ್ಲರೂ ಸಹ ಭಗವಂತನನ್ನು ಪ್ರಾರ್ಥಿಸಿ, ಅವನಲ್ಲೇ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಲು ಪ್ರಯತ್ನಿಸು ಎಂದು ಹೇಳಿ ತನ್ನ ಕರ್ತವ್ಯಗಳನ್ನು ಮುಗಿಸಿದ. ಅಷ್ಟರಲ್ಲಿ ಸಂತರು ಹೇಳಿದ ಅವನ 7 ದಿನದ ಆಯಸ್ಸಿನಲ್ಲಿ 6 ದಿನಗಳು ಕಳೆದು ಹೋಯಿತು. ಅವನ ಮನಸ್ಸಿನಲ್ಲಿ ತುಂಬಿದ್ದ ವ್ಯಾಮೋಹ, ಆಕಾಂಕ್ಷೆ, ಅಹಂಕಾರ, ಕ್ರೋಧ, ಆತಂಕಗಳನ್ನೆಲ್ಲ ಹೊರಹಾಕಿದ ಮೇಲೆ ಅವನೊಳಗೆ ತುಂಬಿದ್ದ ಬೇಕು ಬೇಡುಗಳ ಯೋಚನೆಗಳನ್ನೆಲ್ಲ ಹೊರಹಾಕಿ ಖಾಲಿಯಾದ. ಈಗ ಅವನ ಮನಸ್ಸು ಹಗುರವಾಗಿತ್ತು. ಇನ್ನು ಒಂದೇ ಒಂದು ದಿನ ಬಾಕಿ ಇತ್ತು. ಮನಸ್ಸು ನಿರಾಳವಾಗಿತ್ತು. ಖಾಲಿ ಮನಸ್ಸು. ದೇಹದಿಂದ ಇಡೀ ಶರೀರವೇ ಹಗುರಾದಂತೆ ಅನಿಸಿತ್ತು. ತನ್ನ ಮುಂದಿನ ಜನ್ಮದಲ್ಲಾದರೂ ಯಾವ ರೀತಿ ಬದುಕಬೇಕು ಎಂಬುದನ್ನು ತಿಳಿಯಬೇಕು ಎಂದು ಸಂತರನ್ನು ಕಾಣಲು ಬಂದನು. ಸಂತರಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ಎಲ್ಲವನ್ನು ಖಾಲಿ ಮಾಡಿ ಬಂದಿದ್ದೇನೆ. ದೇಹ ಮನಸ್ಸು ಹಗುರವಾಗಿ ಗಾಳಿಯಲ್ಲಿ ತೇಲಾಡುವಂತಿದೆ. ಸ್ವಾಮಿ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಈ ಗತ್ತಿನಲ್ಲಿ ಹೇಗೆ ಬದುಕಬೇಕು ತಿಳಿಸಿ ಎಂದನು. ಸಂತರು ಆತನನ್ನೇ ನೋಡುತ್ತಾ, ನೀನು ಈ ತನಕ ಕಳೆದ 7 ದಿನಗಳಲ್ಲಿ ನೀನು ಏನೇನು ಮಾಡಿದೆ, ಯಾರಿಗೆ ಸುಳ್ಳು ಹೇಳಿದೆ, ಯಾರ ಹತ್ತಿರ ಜಗಳ ಆಡಿದೆ, ಯಾರನ್ನು ಬೈದು ಕಿರುಚಾಡಿದೆ, ಯಾರಿಗೆ ಮೋಸ ಮಾಡಿದೆ, ಎಲ್ಲವನ್ನು ಹೇಳು ಎಂದರು. ಆ ವ್ಯಕ್ತಿ ಹೇಳಿದ, ಸಂತ ಮಹಾಶಯರೇ, ನಾನು ಯಾರ ಬಳಿಯೂ ಜಗಳ ಆಡಲಿಲ್ಲ, ಮೋಸ ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ. ಈ ಹಿಂದೆ ಯಾರಲ್ಲಿ ಜಗಳ ಮಾಡಿದ್ದೇನೋ, ಯಾರಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದೇನೋ ಅವರೆಲ್ಲರ ಬಳಿ ಹೋಗಿ ಎಲ್ಲರ ಕ್ಷಮೆ ಕೇಳಿದೆ. ಅವರೆಲ್ಲ ನನ್ನನ್ನು ಕ್ಷಮಿಸಿದರು. ಇದನ್ನು ಕೇಳಿದ ಸಂತರು, ಓಹೋ, ಇಷ್ಟೆಲ್ಲ ಮಾಡಿದೆಯಾ? ಹಾಗೆ ನಿನ್ನ ಸಾವು ಸಮೀಪದಲ್ಲಿದೆ ಎಂದು ಭಗವಂತನ ಸ್ಮರಣೆಯನ್ನು ಮಾಡಿದೆಯಾ ಎಂದು ಕೇಳಿದರು. ಆ ವ್ಯಕ್ತಿ ಹೇಳಿದ, 7 ದಿನಗಳು ನಾನು ಭಗವಂತನನ್ನು ಸ್ಮರಣೆ ಮಾಡುತ್ತಲೇ ಈ ಎಲ್ಲ ಕೆಲಸಗಳನ್ನು ಮುಗಿಸಿದೆ ಎಂದನು. ಸಂತರು ಹೇಳಿದರು, ಹಾಗಾದರೆ ಇನ್ನು ಮುಂದೆ ಇದೇ ರೀತಿ ಜೀವನವನ್ನು ನಡೆಸು ಎಂದರು. ಆಶ್ಚರ್ಯದಿಂದ ಆತ ಕೇಳಿದ, ಸ್ವಾಮಿ, ನನಗೆ ಸಾವು ಬರಲು ಇನ್ನೂ 7 ದಿನ ಮಾತ್ರ ಇದೆ. ಈಗಾಗಲೇ ನೀವು ಸಾವು ಸಮೀಪಿಸುತ್ತಿದೆ ಎಂದು ನೀವೇ ಹೇಳಿದ್ದೀರಲ್ಲ ಎಂದಾಗ ಹೇಳಿದರು, ಹೌದಪ್ಪ, ನಿನ್ನ ಸಾವು ಇನ್ನು 7 ದಿನ ಇದೆ ಎಂದು ನಾನೇ ಹೇಳಿದ್ದು. ನಿನ್ನೊಬ್ಬನದೇ ಅಲ್ಲ, ಎಲ್ಲರ ಸಾವು ಇರುವುದು 7 ದಿನದೊಳಗೆ. ಅದು ಭಾನುವಾರದಿಂದ ಶನಿವಾರದ ತನಕ.
ಯಾವ ವಾರ ಬೇಕಾದರೂ ಬರಬಹುದು. ಈ 7 ದಿನಗಳಲ್ಲಿ ಮನುಷ್ಯ ಹುಟ್ಟುವುದು, ಈ 7 ದಿನಗಳಲ್ಲಿ ಮನುಷ್ಯ ಸಾಯುವುದು. ನೀನು ಕೇಳಿದೆಯಲ್ಲ, ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂದು. ಅದಕ್ಕಾಗಿ ಇದನ್ನೆಲ್ಲ ಸ್ವಲ್ಪ ತಿರುಗಿಸಿ ನಿನಗೆ ಹೇಳಿದೆ ಅಷ್ಟೇ ಎಂದರು. ಸಂತರ ಈ ಒಂದು ವಾಕ್ಯದಿಂದ ಆ ವ್ಯಕ್ತಿಯ ಜೀವನ ಪೂರ್ತಿ ಬದಲಾಯಿತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವುದು ಇದೇ ಮಾತನ್ನು. ಈಗಲೇ ಈ ಕ್ಷಣವೇ ನನ್ನ ಸಾವು ಎಂದು ತಿಳಿದುಕೊಂಡು ಬದುಕಬೇಕು. ಸಾವಿಗೆ ಹೆದರಬೇಡ, ಎದುರಿಸಿ ಸಾಹಸಿಯಾಗು ಎಂದು ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟು ಸಾವಿನ ಕೊನೆಯ ಕ್ಷಣದವರೆಗೂ ಕರ್ತವ್ಯ ನಿರತನಾಗಿರು ಎಂದಿದ್ದನಂತೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಮನೆಯ ಸಂಬಂಧ, ಪ್ರೀತಿ, ಹೀಗೆ ಇನ್ನೂ ಅನೇಕ ಸಂಗತಿಗಳನ್ನು ಬದಲಾಯಿಸುತ್ತಲೇ ಇರುತ್ತಾನೆ. ಇಷ್ಟೆಲ್ಲ ಬದಲಾಯಿಸುವ ಮನುಷ್ಯ ಅವನು ಮಾತ್ರ ಯಾವಾಗಲೂ ದುಃಖದಿಂದ ಕೂಡಿರುತ್ತಾನೆ. ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಇಚ್ಛಿಸುವುದಿಲ್ಲ. ಆದರೆ ಪ್ರತಿಯೊಬ್ಬರೂ ಕೊನೆ ಉಸಿರಿರುವ ತನಕ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಪಡಲೇಬೇಕು. ಇದರಿಂದ ಒಳ್ಳೆಯ ಗುರಿ ಮುಟ್ಟುತ್ತೇವೆ, ಒಳ್ಳೆಯ ಅನುಭವವನ್ನು ಪಡೆಯುತ್ತೇವೆ. ಒಂದೇ ಇಚ್ಛೆ ಏನನ್ನೂ ಬದಲಾಯಿಸುವುದಿಲ್ಲ, ಆದರೆ ಒಂದು ನಿರ್ಣಯ ಬಹಳಷ್ಟು ಬದಲಿಸುತ್ತದೆ. ದೃಢ ಸಂಕಲ್ಪಕ್ಕೆ ಮಾತ್ರ ಎಲ್ಲವನ್ನೂ ಬದಲಿಸುವ ಶಕ್ತಿ ಇದೆ. ನಾವು ಎಷ್ಟು ದಿನ ಬದುಕಿದೆವೋ ಎನ್ನುವುದಕ್ಕಿಂತ ಹೇಗೆ ಬದುಕಿದೆವು ಎನ್ನುವುದೇ ಮುಖ್ಯ. ಇದು ಬದುಕಿನ ರೀತಿ. ನಾನು ನನ್ನದು ಎಂಬ ಅಭಿಮಾನದಿಂದುಂಟಾದ ಕಾಮ, ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗಲೂ ಬಿಡಲ್ಪಟ್ಟು ಶುದ್ಧವಾಗುತ್ತದೋ ಆಗ ಸುಖವಾಗಲಿ ದುಃಖವಾಗಲಿ ಸಮವೆನಿಸುತ್ತದೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.